ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸದ್ಯ ಕರ್ನಾಟಕ ರಾಜಕೀಯದ ಗಲ್ಲಿ ಗಲ್ಲಿಯಲ್ಲೂ ಭಾರೀ ಸದ್ದು ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರ ಸಚಿವ ಸ್ಥಾನದ ವಿಚಾರ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಕೈಬಿಟ್ಟು ಹೋಗಿರೋದು ರಾಜ್ಯದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಶೀಘ್ರದಲ್ಲೇ ಬಿಡುಗಡೆಯಾಗಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಎರಡನೇ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋದು 100ಕ್ಕೆ 100ರಷ್ಟು ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇದರ ಬೆನ್ನಲ್ಲೇ ತೆರೆಮರೆಯಲ್ಲಿ ಏನೆಲ್ಲ ಚದುರಂಗದ ಆಟ ನಡೀತಾ ಇದೆ ಅನ್ನುವಂತಹ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಹಗಲಿರುಳು ಶ್ರಮಿಸಿದ ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನವನ್ನ ಕೊಡಬೇಕಿತ್ತು. ಆರಂಭದಲ್ಲಿ ಅವರ ಹೆಸರು ಫೈನಲ್ ಕೂಡ ಮಾಡಲಾಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಜಮೀರ್ ಅವರ ಹೆಸರು ಮಿಸ್ ಆಗಿದ್ದು ಯಾಕೆ? ರಾಜಕೀಯದ ಒಳಗಿನ ಸಮಾಚಾರಗಳ ಪ್ರಕಾರ ಜಮೀರ್ ಅವರ ರಾಜಕೀಯ ಬೆಳವಣಿಗೆಯನ್ನ ಸಹಿಸದಂತಹ ಕೆಲವರು ಅವರನ್ನ ಮೂಲೆಗುಂಪು ಮಾಡೋದಕ್ಕೆ ಒಂದು ದೊಡ್ಡ ಹುನ್ನಾರವನ್ನ ನಡೆಸಿದ್ದಾರಂತೆ. ಯಾವ ನಾಯಕನನ್ನ ನಂಬಿ ಜಮೀರ್ ಓಡಾಡ್ತಾ ಇದ್ರು, ಯಾರ ಗೆಲುವಿಗೆ ಶ್ರಮಿಸ್ತಾ ಇದ್ರು, ಅವರೇ ಕೊನೆ ಕ್ಷಣದಲ್ಲಿ ಕೈಕೊಟ್ಟು ಜಮೀರ್ ಅವರ ಸಚಿವ ಸ್ಥಾನ ತಪ್ಪುವಂತೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಈಗ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಯಾವಾಗ ಜಮೀರ್ ಅಹ್ಮದ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಅನ್ಯಾಯ ಆಯಿತೋ ತಕ್ಷಣವೇ ಇಡೀ ರಾಜ್ಯದಾದ್ಯಂತ ಜಮೀರ್ ಅಭಿಮಾನಿಗಳು ಮತ್ತು ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದೆ. ಹೈಕಮಾಂಡ್ ವಿರುದ್ಧ ತೀವ್ರವಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಬೆಂಬಲಿಗರು ರಸ್ತೆಗೆ ಇಳಿದು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ನಾಯಕನಿಗೆ ಮೊದಲ ಪಟ್ಟಿಯಲ್ಲೇ ಸ್ಥಾನ ಸಿಗಬೇಕಿತ್ತು, ಆದ್ರೆ ಅವರಿಗೆ ದ್ರೋಹ ಮಾಡಿದವರಿಗೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಜಮೀರ್ ಆಪ್ತ ವಲಯ ಮತ್ತು ಬೆಂಬಲಿಗರು ಹೈಕಮಾಂಡ್ಗೆ ನೇರವಾಗಿ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಜಮೀರ್ ಅವರಿಗೆ ಸ್ಥಾನ ತಪ್ಪಿದ ಬೆನ್ನಲ್ಲೇ ಹಿರಿಯ ನಾಯಕರಾದ ಯುಟಿ ಖಾದರ್ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಅವರು ಉತ್ತರಿಸಿ, ಜಮೀರ್ ಅವರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಇದೆ, ಪಕ್ಷದಲ್ಲಿ ಕೆಲವರಿಗೂ ಸ್ಥಾನಮಾನ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇದೆ. ಆದ್ರೆ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇರಬೇಕು, ಪಕ್ಷ ಎಲ್ಲರನ್ನೂ ಗುರುತಿಸ್ತಾ ಇದೆ, ಮುಂದಿನ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಇದ್ದೇ ಇರ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಜಮೀರ್ ಅಹ್ಮದ್ ಅವರಿಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಲಿದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಯುಟಿ ಖಾದರ್ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಯುಟಿ ಖಾದರ್ ಅವರ ಈ ರಿಯಾಕ್ಷನ್ ನ ಬೆನ್ನಲ್ಲೇ ಇಡೀ ರಾಜಕೀಯ ಗೊಂದಲಕ್ಕೆ ಮತ್ತು ಅಪಪ್ರಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಸ್ವತಃ ಕೋಡಿಮಠದ ಶ್ರೀಗಳು ರಂಗಕ್ಕೆ ಇಳಿದಿದ್ದಾರೆ. ಜಮೀರ್ ವಿಚಾರದ ಬಗ್ಗೆ ಮಾತನಾಡಿದ ಕೋಡಿಮಠ ಶ್ರೀಗಳು, ಜಮೀರ್ ಬೆಂಬಲಿಗರಿಗೆ ಧೈರ್ಯ ತುಂಬುತ್ತಾ ಸದ್ಯ ಹರಡ್ತಾ ಇರೋದೆಲ್ಲ ಕೇವಲ ಅಪಪ್ರಚಾರ. ನಮ್ಮ ಜಮೀರ್ ಸಾಹೇಬ್ರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿ ಮಂಡಲದಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಇದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವ ಕಾರಣಕ್ಕೂ ಕೂಡ ಜಮೀರ್ ಇಲ್ಲದ ಸರ್ಕಾರ ಆಗೋದಿಲ್ಲ. ಜಮೀರ್ ಇದ್ರೆ ಮಾತ್ರ ಸರ್ಕಾರ. ಆ ದೃಷ್ಟಿಯಿಂದ ಜಮೀರ್ ಅವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಅವರು ಜಾತ್ಯತೀತವಾಗಿ ದುಡಿದಿದ್ದಾರೆ ಅಂತ ಕೋಡಿ ಶ್ರೀಗಳು ಅಭಿಯ ನುಡಿದಿದ್ದಾರೆ. ಒಂದೆಡೆ ಕೋಡಿಮಠದ ಶ್ರೀಗಳ ಮಾತುಗಳು ಜಮೀರ್ ಪರವಾಗಿ ನಿಂತ್ರೆ, ಇನ್ನೊಂದು ಕಡೆ ಮುಸ್ಲಿಂ ಧರ್ಮಗುರುಗಳು ಕೂಡ ನೇರವಾಗಿ ಜಮೀರ್ ಅಹ್ಮದ್ ಅವರ ಪರವಾಗಿ ಕಣಕ್ಕಿಳಿದಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಕೈಬಿಟ್ಟಿದ್ದರಿಂದ ಇಡೀ ಸಮುದಾಯದಲ್ಲಾಗಿರುವಂತಹ ಬೇಸರ ಮತ್ತು ತಳಮಟ್ಟದ ಆಕ್ರೋಶವನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಧರ್ಮಗುರುಗಳು ನಿರ್ಧರಿಸಿದ್ರು. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಧರ್ಮಗುರುಗಳು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡಿದ್ದಾರೆ. ವಿಷಯ ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ, ಈ ರಾಜಕೀಯ ಬಿಕ್ಕಟ್ಟು ತಾರಕಕ್ಕೆ ಏರ್ತಾ ಇದ್ದಂತೆ ಮುಸ್ಲಿಂ ಧರ್ಮಗುರುಗಳು ನೇರವಾಗಿ ಕಾಂಗ್ರೆಸ್ ಅಗ್ರ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಿ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನವನ್ನ ನೀಡದೇ ಇದ್ರೆ ಪಕ್ಷದ ಸಂಘಟನೆ ಹಾಗೂ ಮುಂಬರುವ ದಿನಗಳಲ್ಲಿ ಸಮುದಾಯದ ಮೇಲೆ ಆಗಬಹುದಾದಂತಹ ರಾಜಕೀಯ ಪರಿಣಾಮಗಳನ್ನ ಧರ್ಮಗುರುಗಳು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಸುದೀರ್ಘ ಮಾತುಕತೆ ಮತ್ತು ಸಂಧಾನದ ನಂತರ ಖುದ್ದು ರಾಹುಲ್ ಗಾಂಧಿ ಅವರೇ ಕನ್ವಿನ್ಸ್ ಆಗಿದ್ದಾರೆ ಅನ್ನೋದು ಸದ್ಯದ ಒಂದು ಬಿಗ್ ಅಪ್ಡೇಟ್. ಇನ್ನು ಪಕ್ಷದ ಒಳಗಡೆಯೂ ಜಮೀರ್ ಪರವಾಗಿ ಹಿರಿಯ ನಾಯಕರು ಧ್ವನಿಯನ್ನ ಎತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರು ಜಮೀರ್ ಪರವಾಗಿ ಅತ್ಯಂತ ಖಡಕ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ.
ಅಂದ್ರೆ ಜಮೀರ್ ಅಹ್ಮದ್ ಅವರು ಕೇವಲ ಒಬ್ಬ ಮುಸ್ಲಿಂ ಲೀಡರ್ ಮಾತ್ರ ಅಲ್ಲ, ಅವರು ಇಡೀ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಲೀಡರ್ ಮತ್ತು ಪಕ್ಷಕ್ಕೆ ಅತ್ಯಂತ ಬೇಕಾಗಿರುವಂತಹ ವ್ಯಕ್ತಿ ಅಂತ ಹೇಳುವ ಮೂಲಕ ಜಮೀರ್ ಅಹ್ಮದ್ ಅವರ ನಾಯಕತ್ವ ಮತ್ತು ಅನಿವಾರ್ಯತೆ ಏನು ಅನ್ನೋದನ್ನ ಹೈಕಮಾಂಡ್ಗೆ ಬಿಕೆ ಹರಿಪ್ರಸಾದ್ ಅವರು ಇಲ್ಲಿ ನೆನಪಿಸಿದ್ದಾರೆ. ಇಷ್ಟೆಲ್ಲ ಹೈಡ್ರಾಮಾಗಳ ನಡುವೆ ಈ ಇಡೀ ಆಟಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಭಾರಿ ಆಸಕ್ತಿ ಇದೆಯಂತೆ. ಹೌದು, ಈಗ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಸರ್ಕಾರವನ್ನ ಅತ್ಯಂತ ಗಟ್ಟಿಯಾಗಿ ನಡೆಸೋದಕ್ಕೆ ಮತ್ತು ಮುಸ್ಲಿಂ ಸಮುದಾಯದ ಸಂಪೂರ್ಣ ಬೆಂಬಲವನ್ನ ತಮ್ಮ ಕಡೆಗೆ ಉಳಿಸಿಕೊಳ್ಳೋದಕ್ಕೆ ಜಮೀರ್ ಅವರಂತಹ ಮಾಸ್ ಲೀಡರ್ ಮಂತ್ರಿಮಂಡಲದಲ್ಲಿ ಇರಲೇಬೇಕು ಅನ್ನೋದು ಪಕ್ಕಾ ಗೊತ್ತಿರುವಂತಹ ವಿಚಾರ. ಒಂದು ಕಾಲದಲ್ಲಿ ಜಮೀರ್ ಯಾರ ಹಿಂದೆ ಓಡಾಡ್ತಾ ಇದ್ರು, ಅವರು ಕೈ ಕೊಟ್ಟಾಗ ಈಗ ಸಿಎಂ ಕುರ್ಚಿಯಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಜಮೀರ್ ಅವರ ಕೈ ಹಿಡಿಯೋದಕ್ಕೆ ಮುಂದೆ ಬಂದಿದ್ದಾರೆ. ಇದೇ ಕಾರಣಕ್ಕೆ ಜಮೀರ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ತಪ್ಪಿದಾಗ ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡಿದ್ದಾರಂತೆ. ಈ ಎರಡನೇ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಫಿಕ್ಸ್ ಆಗುವಂತೆ ನೋಡಿಕೊಳ್ಳಲು ತಾವೇ ಖುದ್ದಾಗಿ ಭಾರಿ ಆಸಕ್ತಿ ವಹಿಸಿದ್ದಾರೆ ಅನ್ನೋದು ಸದ್ಯದ ಬಿಗ್ ಅಂಡ್ ಹಾಟ್ ಸಮಾಚಾರ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ರಾಜಕೀಯ ಚದುರಂಗದ ಆಟ ನಡೆದ ಮೇಲೆ ಈಗ ಹೈಕಮಾಂಡ್ ಸಂಪೂರ್ಣವಾಗಿ ಮಣಿದಿದೆ ಅಂತಾನೂ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರದ ಎರಡನೇ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಇದೆ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಸಚಿವ ಸ್ಥಾನ ಸಿಗೋದು ಈಗ 100ಕ್ಕೆ 100ರಷ್ಟು ಕನ್ಫರ್ಮ್ ಆಗಿದೆ ಅಂತ ದೆಹಲಿ ಮೂಲಗಳು ಖಚಿತಪಡಿಸಿದ್ವೆ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಜಮೀರ್ ಇದ್ರೆ ಮಾತ್ರ ಸರ್ಕಾರ ಅನ್ನುವಂತಹ ಕೋಡಿ ಮಠದ ಶ್ರೀಗಳ ಮಾತುಗಳು ಮತ್ತು ರಾಹುಲ್ ಗಾಂಧಿ ಅವರೊಂದಿಗಿನ ಸಂಧಾನ ಸದ್ಯಕ್ಕೆ ಜಮೀರ್ ಪಾಲಿಗೆ ಒಂದು ದೊಡ್ಡ ಆನೆ ಬಲ ತಂದಿಟ್ಟಿದೆ. ರಾಜಕೀಯವಾಗಿ ಜಮೀರ್ ಅಹ್ಮದ್ ಅವರ ರೆಕ್ಕೆ ಕತ್ತರಿಸುವುದಕ್ಕೆ ಉರುಳಿಸಿದ ದಾಳವೇ ಈಗ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಬದಲಾದಂತೆ ಕಾಣ್ತಾ ಇದೆ. ಕಾದು ನೋಡ್ಬೇಕಿದೆ, ಎರಡನೇ ಪಟ್ಟಿಯಲ್ಲಿ ಜಮೀರ್ ಮಂತ್ರಿಯಾಗಿ ಮರಳ್ತಾರಾ ಅಥವಾ ಅವರಿಗೆ ಮಂತ್ರಿ ಸ್ಥಾನ ಸಿಗದೇ ಇರುತ್ತಾ, ಬೆನ್ನಿಗೆ ಇರಿದವರಿಗೆ ಜಮೀರ್ ಅಹ್ಮದ್ ಪಾಠ ಕಲಿಸ್ತಾರಾ ಅನ್ನುವಂಥದ್ದನ್ನ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.